ಬಿಕಾಸ್ ಇಷ್ಟು ಪಾಸಿಂಗ್ ಪರ್ಸೆಂಟೇಜ್ ಬರೋದಕ್ಕೆ ಸಾಧ್ಯ ಇದೆಯಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಕಷ್ಟಪಟ್ಟು ನಿಯತ್ತಾಗಿ ಓದಿ ಪಾಸಾಗಿರುವಂತಹ ಎಲ್ಲ 10th ಹುಡುಗ ಹುಡುಗಿಯರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹಿಂದೆಂದೂ ಆಗದೆ ಇರೋ ಇತಿಹಾಸ ಈ ಸತಿ ಕ್ರಿಯೇಟ್ ಆಗಿದೆ. ಬಿಕಾಸ್ ಕರ್ನಾಟಕದ ಪಾಸಿಂಗ್ ಪರ್ಸೆಂಟೇಜ್ 94%. ಕ್ಯಾನ್ ಯು ಬಿಲೀವ್ ಇಟ್? ಇದು ನಮ್ಮ SLC ಬೋರ್ಡ್ ಹಾಗೂ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಇತಿಹಾಸ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ಬಿಕಾಸ್ ಇದು ಸರ್ಕಾರಕ್ಕೆ ನಾವಿರುವಂತಹ ಅವಧಿಯಲ್ಲಿ ಅತ್ಯಂತ ಹೆಚ್ಚು ರಿಸಲ್ಟ್ ಬರಬೇಕು, ನಮ್ಮ ಅವಧಿಯಲ್ಲಿ 10th ಹುಡುಗರು ಇಷ್ಟು ಜನ ಪಾಸಾಗಿದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಮಾಡಿರುವಂತಹ ದಡ್ಡತನ ಕೆಲಸ ಅಂತ ನಾನು ಹೇಳ್ತೀನಿ. ಲೋಯೆಸ್ಟ್ ಪಾಸಿಂಗ್ ಪರ್ಸೆಂಟೇಜ್ ಈಸ್ 85%. ಸೆಕೆಂಡ್ ಲೋಯೆಸ್ಟ್ ಪಾಸಿಂಗ್ ಪರ್ಸೆಂಟೇಜ್ ಈಸ್ 90.5%. ಇದು ಯಾವ ವಿದ್ಯಾರ್ಥಿಗಳಿಗೂ ಸಂಬಂಧಪಟ್ಟಿದ್ದಲ್ಲ, ಇದು ಕೇವಲ ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು ಅಥವಾ ಸರ್ಕಾರದವ್ರನ್ನ ಕೇಳ್ತಾ ಇರೋದು. ಬಿಕಾಸ್ ಇಷ್ಟು ಪಾಸಿಂಗ್ ಪರ್ಸೆಂಟೇಜ್ ಬರೋದಕ್ಕೆ ಸಾಧ್ಯ ಇದೆಯಾ? ಹೈಕೋರ್ಟ್ ಸ್ಟೇ ಆರ್ಡರ್ ತರುತ್ತೆ, ಹಿಂದಿ ಗ್ರೇಡ್ ಕೊಡಬಾರದು, ಮಾರ್ಕ್ಸೇ ಕೊಡಬೇಕು ಅಂತ. ಕೇವಲ ಒಂದು ದಿನದಲ್ಲಿ ಹಿಂದಿ ಮಾರ್ಕ್ಸ್ನ ಅಪ್ಲೋಡ್ ಮಾಡ್ತಾರೆ 7.5 ಲಕ್ಷ ಸ್ಟೂಡೆಂಟ್ಸು. ಕ್ಯಾನ್ ಯು ಬಿಲೀವ್ ಇಟ್? 7.5 ಲಕ್ಷದಲ್ಲಿ ಫೇಲ್ ಆಗಿರೋರು ಕೇವಲ 40,000 ಜನ. ಥ್ಯಾಂಕ್ ಯು.